ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸಾಕಷ್ಟು ಜನ ನೋವಲ್ಲಿದ್ದಾಗ ಹೇಳೋಂಥ ಮಾತುಗಳಿದು. ದೇವರೇ, ಏನಕ್ಕೆ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಾ? ಏನಕ್ಕೆ ನನಗಿಷ್ಟು ಕಷ್ಟ ಕೊಡ್ತಾ ಇದೆಯಾ? ನನಗೆ ಸುಖಕ್ಕಿಂತ ಹೆಚ್ಚಾಗಿ ಕಷ್ಟನೇ ಕೊಡ್ತಾ ಇದ್ದೀರಾ ನೀವು ಅಂತ ಪ್ರತಿಯೊಬ್ಬ ಮನುಷ್ಯ ಕೇಳುವಂಥದ್ದು, ದೇವ್ರ ಹತ್ರ ಕೇಳುವಂಥ ಮಾತಿದು. ಏಕೆಂತಂದರೆ ಒಬ್ಬ ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಷ್ಟ ಅನ್ನೋದು ಪಡಲೇಬೇಕು ಅಲ್ವಾ? ಕಷ್ಟ ಮನುಷ್ಯನಿಗೆ ಬರುತ್ತೆ, ಒಂದು ಮರ ಗಿಡಗಳಿಗೆ ಬರೋದಿಲ್ಲ, ಒಂದು ಪ್ರಾಣಿ ಪಕ್ಷಿಗಳಿಗೆ ಕಷ್ಟ ಅನ್ನೋದು ಬರೋದಿಲ್ಲ. ಏಕೆ ಅಂತಂದರೆ ಮನುಷ್ಯನಿಗೆ ಮನ್ಸು ಅನ್ನೋದು ಕೊಟ್ಟಿರ್ತಾರೆ. ಕಷ್ಟ ಸುಖ ಅನ್ನೋದು ಮನುಷ್ಯ ತಿಳ್ಕೊತಾನೆ. ಮನುಷ್ಯನಿಗೆ ಏನು ಕಷ್ಟ ಬರುತ್ತೆ? ಮನುಷ್ಯನಿಗೆ ಕಷ್ಟ ಕೊಡೋದ್ರಿಂದ ಮನುಷ್ಯನಿಗೆ ಕಷ್ಟ ಬರುತ್ತೆ ಅಲ್ವಾ? ಈಗ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಾಗಲಿ, ಅವು ಯಾರಿಗೂ ಅಷ್ಟೇ ಕಷ್ಟ ಅನ್ನೋದು ಕೊಡೋದಿಲ್ಲ. ಅದಕ್ಕೆ ಪ್ರಾಣಿ ಪಕ್ಷಿಗಳಿಗೆ, ಮರಗಳಿಗೆ ಕಷ್ಟ ಅನ್ನೋದು ಬರೋದಿಲ್ಲ. ಮನುಷ್ಯ ಕಷ್ಟ ತಡ್ಕೋತಾನೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕಷ್ಟ ಕೊಡ್ತಾನಲ್ಲ, ಆ ಕಷ್ಟ ಏನು ಅನ್ನೋದು ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮನುಷ್ಯನಿಗೆ ಕಷ್ಟ ಕೊಡೋ ಅಂಥದ್ದು. ಈಗ ದೇವ್ರುಗಳು ಕೆಲವು ಮನುಷ್ಯರನ್ನ ಆಯ್ಕೆ ಮಾಡ್ಕೋತಾರೆ. ಕಷ್ಟ ಕೊಟ್ಟರೆ ಇವರೆಷ್ಟು ತಡ್ಕೋತಾರೆ, ಸುಖ ಕೊಟ್ಟರೆ ಎಷ್ಟು ತಡ್ಕೋತಾರೆ. ಕಷ್ಟ ಕೊಟ್ಟಾಗ ನನ್ನನ್ನು ಯಾವ ರೀತಿ ನಂಬ್ತಾರೆ, ಸುಖ ಕೊಟ್ಟಾಗ ನನ್ನನ್ನು ಎಷ್ಟು ಪೂಜೆ ಮಾಡ್ತಾರೆ, ಎಷ್ಟು ನಂಬ್ತಾರೆ ಅಂತ ಇದನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೋಸ್ಕರನೇ ದೇವ್ರುಗಳು ಮನುಷ್ಯರಿಗೆ ಕಷ್ಟ ಅನ್ನೋದು ಕೊಡೋದು. ನೋಡಿ, ಕಷ್ಟ ಅನ್ನೋದು ಮನುಷ್ಯನಿಗೆ ಕೊಡೋದು. ಆ ಕಷ್ಟ ಬಂದಾಗ ದೇವ್ರನ್ನ ನಾವು ಎಷ್ಟು ನಂಬಬೇಕು, ಎಷ್ಟು ಪೂಜೆ ಮಾಡಬೇಕು ಅನ್ನೋದನ್ನು ಸಹ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ರಾಯರು ಹೇಳ್ತಾರೆ, ನೀನು ಕಷ್ಟ ಕೊಟ್ಟಾಗ ನನ್ನನ್ನೆಷ್ಟು ನಂಬ್ತೀಯ, ನನ್ನನ್ನೆಷ್ಟು ನೀನು ಪೂಜೆ ಮಾಡ್ತೀಯ, ನನ್ನನ್ನು ದಿನದಲ್ಲಿ ಎಷ್ಟು ಸತಿ ನೀನು ನೆನೆಸ್ಕೋತೀಯ ಅಂತ ರಾಯರು ಕಷ್ಟ ಕೊಟ್ಟು ನೋಡ್ತಾರೆ. ಸುಖ ಕೊಟ್ಟಾಗ ನನ್ನನ್ನೆಷ್ಟು ನಂಬ್ತೀಯ, ಎಷ್ಟು ಸತಿ ನೆನೆಸ್ಕೋತೀಯ, ನೀನು ಎಷ್ಟು ಸತಿ ನನ್ನ ಪೂಜೆ ಮಾಡ್ತೀಯ, ಎಷ್ಟು ಸತಿ ನನ್ನ ಮಠಕ್ಕೆ ಬರ್ತೀಯ ಅಂತಲೂ ಸಹ ಕಷ್ಟ ಕೊಟ್ಟಿನೂ ನೋಡ್ತಾರೆ, ಸುಖ ಕೊಟ್ಟಿನೂ ನೋಡ್ತಾರೆ. ಅದಕ್ಕೆ ನಾವು ಮನುಷ್ಯರಾದವರು ಕಷ್ಟ ಬರಲಿ, ಸುಖ ಬರಲಿ, ದುಃಖ ಬರಲಿ, ಸುಖ ಬರಲಿ, ಎಲ್ಲ ಟೈಮಲ್ಲೂ ಸಹ ದೇವ್ರು ಅನ್ನೋರನ್ನ ಬಿಡೋದಕ್ಕೆ ಹೋಗಬಾರ್ದು. ಏಕೆಂತಂದರೆ ನಮ್ಮ ಜೀವನದಲ್ಲಿ ಕಷ್ಟ ಸುಖ ಎಷ್ಟು ಮುಖ್ಯನೋ, ದೇವ್ರನ್ನ ಪೂಜೆ ಮಾಡೋದು ಸಹ ಅಷ್ಟೇ ಮುಖ್ಯ. ದೇವ್ರನ್ನ ನಾವು ನಂಬಬೇಕು ಅಷ್ಟೇ. ನಂಬಿಟ್ಟು ನಮ್ಮ ಕಷ್ಟನೆಲ್ಲ ಅವ್ರ ಹತ್ರ ಹೇಳ್ಕೊಬೇಕು. ಅಪ್ಪ, ಕಷ್ಟ ನೀನು ಕೊಟ್ಟಿದ್ಯಾ, ಆ ಕಷ್ಟಕ್ಕೆ ಫಲ ಅನ್ನೋದು ನೀನು ಕೊಡಬೇಕು, ಆ ಕಷ್ಟನೆಲ್ಲ ನೀನು ಬಗೆಹರಿಸ್ಬೇಕು ನೀನು ಅಂತ ನಾವು ರಾಯರ ಹತ್ರ ಕೇಳ್ಕೋಬೇಕು ನಾವು. ಏಕೆ ಅಂತಂದರೆ ದೇವ್ರುಗಳು ಕಷ್ಟ ಕೊಡ್ತಿದ್ದಾರೋ ಇಲ್ಲ ಬೇರೆ ದೇವ್ರುಗಳು, ಯಾವ ದೇವ್ರುಗಳು ನಮಗೆ ಕಷ್ಟ ಕೊಡ್ತಿದ್ದಾರೋ ಗೊತ್ತಿಲ್ಲ. ಏಕೆ ಅಂತಂದರೆ ದೇವ್ರುಗಳು ಕಷ್ಟ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಪರಿಹಾರ ಅನ್ನೋದು ಸಹ ಕೊಟ್ಟೇ ಕೊಡ್ತಾರೆ. ಕಷ್ಟ ಅಂತ ಇದ್ಮೇಲೆ ಅದಕ್ಕೆ ಪರಿಹಾರ ಅಂತಲೂ ಇದ್ದೇ ಇರುತ್ತೆ. ಪರಿಹಾರನೇ ಇಲ್ಲದೇ ಇರೋವಂಥ ಕಷ್ಟ ಯಾವುದು ಅಷ್ಟೇ ಈ ಜಗತ್ತಿನಲ್ಲಿ, ಭೂಮಿ ಮೇಲೆ ಯಾವುದು ಅಷ್ಟೇ ಇರೋದಿಲ್ಲ ಅಲ್ವಾ? ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂದರೆ ಆ ಕಷ್ಟ ಏನಕ್ಕೋಸ್ಕರ ನಮಗೆ ಬಂತು, ನಾವೇನು ತಪ್ಪು ಮಾಡಿದ್ದೀವಿ, ನಾವು ಯಾರಿಗೆ ಕೆಟ್ಟದ್ದು ಮಾಡಿದ್ದೀವಿ, ಯಾರ ಕಣ್ಣಲ್ಲಿ ನೀರು ಹಾಕ್ಸಿದ್ದೀವಿ, ಅದಕ್ಕೆ ನನಗೆ ಈ ಥರ ಕಷ್ಟ ಬಂದಿದೆಯಾ? ಇಲ್ಲ, ನಾನು ಯಾರಿಗೂ ಕಷ್ಟನೇ ಕೊಟ್ಟಿಲ್ಲ, ಯಾರ ಕಣ್ಣಲ್ಲೂ ನೀರು ಹಾಕ್ಸಿಲ್ಲ, ನನ್ನ ಜೀವನದಲ್ಲಿ ಯಾರಿಗೂ ಅಷ್ಟೇ ಕೆಡುಕು ಅನ್ನೋದು ನಾನು ಮಾಡಿಲ್ಲ, ಆದರೂ ನನಗೇಂತ ನೀನು ಕಷ್ಟ ಕೊಡ್ತಾ ಇದೆಯಾ ಅಂತ ಸಾಕಷ್ಟು ಜನ ದೇವ್ರ ಹತ್ರ ಕೂತ್ಕೊಂಡು ಪ್ರಶ್ನೆ ಮಾಡೋ ಅಂಥದ್ದು ಅಲ್ವಾ? ಏಕೆಂದರೆ ನಾವು ಕಷ್ಟ ಕೊಟ್ಟಿರೋದು ಯಾರಿಗೂ ಅಷ್ಟೇ ನಮಗೆ ಗೊತ್ತಾಗೋದಿಲ್ಲ. ಏಕೆಂದರೆ ಕಷ್ಟಪಡ್ತಿರೋರಿಗೆ ಗೊತ್ತಿರುತ್ತೆ, ಅವರಿಂದ ಎಷ್ಟು ಕಷ್ಟ ಎಷ್ಟು ನೋವಾಗಿದೆ ಅನ್ನೋದು ಕಷ್ಟಪಡೋರಿಗೆ ಗೊತ್ತಾಗುತ್ತೆ. ಕಷ್ಟ ಕೊಡಬೇಕಾದ್ರೆ ಯಾರಿಗೂ ಅಷ್ಟೇ ನಾಳೆ ಆ ಕಷ್ಟ ನನಗೆ ಬರುತ್ತೆ, ನಾನಿವತ್ತು ಅವ್ರಿಗೆ ಕಷ್ಟ ಕೊಟ್ಟರೆ ನಾಳೆ ಕಷ್ಟ ನನಗೆ ಬರ್ಬೋದು, ಇದೇ ರೀತಿ ನಾನು ಕಣ್ಣೀರು ಹಾಕ್ಬೋದು ಅನ್ನೋದನ್ನ ಯೋಚನೆ ಮಾಡೋದಿಲ್ಲ. ಕಷ್ಟ ಕೊಡೋಂಥ ವ್ಯಕ್ತಿ ಬೇರೆ ಮನುಷ್ಯನಿಗೆ ಕಷ್ಟ ಕೊಡಬೇಕಾದ್ರೆ ಆ ರೀತಿ ಯೋಚನೆ ಮಾಡಿಬಿಟ್ರೆ ಯಾರು ಅಷ್ಟೇ ಕಷ್ಟ ಅನ್ನೋದು ಕೊಡೋದಿಲ್ಲ. ನಾವು ಬೇರೆಯವ್ರಿಗೆ ಕಷ್ಟ ಕೊಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ದುಡುಕಿ ಒಂದು ಮಾತಾಡೋದ್ರಲ್ಲಾಗಿರ್ಬೋದು, ಅವ್ರ ಕಣ್ಣಲ್ಲಿ ನೀರು ಹಾಕ್ಸೋದಾಗಿರ್ಬೋದು, ಯಾವುದು ಒಬ್ಬ ಮನುಷ್ಯ ಮಾಡ್ತಾನೋ ಆ ಮನುಷ್ಯನಿಗೆ ಪಾಪ ಅನ್ನೋದು ಬಿಡೋದಿಲ್ಲ. ಏಕೆ ಅಂತಂದರೆ ನಾವು ಜೀವನದಲ್ಲಿ ಸಾಕಷ್ಟು ತಪ್ಪುಗಳನ್ನ ಮಾಡ್ತೀವಿ. ಮನುಷ್ಯ ಅಂತ ಹುಟ್ಟಿದ ಮೇಲೆ ತಪ್ಪು ಮಾಡ್ತಾನೆ, ಸರಿನೂ ಮಾಡ್ತಾನೆ. ಆ ತಪ್ಪು ಗೊತ್ತಿಲ್ದಿರ ಆದರೆ ಪರವಾಗಿಲ್ಲ, ಗೊತ್ತಿದ್ದು ತಪ್ಪು ಮಾಡ್ತು ಅಂತಂದರೆ ಆ ತಪ್ಪಿಗೆ ಶಿಕ್ಷೆ ಅನ್ನೋದು ಅನುಭವಿಸ್ಲೇಬೇಕು. ಆ ತಪ್ಪಿಗೆ ಫಲ ಅನ್ನೋದು ಸಹ ಕೊಡೋದಿಲ್ಲ ದೇವರು. ಏಕೆಂತಂದರೆ ನೀನು ಮನುಷ್ಯನಾಗಿ ಹುಟ್ಟಿದ್ಯಾ ಅಂತಂದರೆ ನೀನು ಒಳ್ಳೆಯದನ್ನು ಮಾಡಬೇಕು. ನೀನು ಗೊತ್ತಿಲ್ದಿರ ಕೆಡುಕು ಮಾಡ್ತೀಯಾ, ಅದು ನಾನು ನೋಡ್ಕೋತೀನಿ. ನೀನು ಒಳ್ಳೇದು ಮಾಡೋದಷ್ಟೇ ನಿನ್ನ ಕೆಲಸ, ಕೆಡುಕು ಮಾಡೋದು ನಿನ್ನ ಕೆಲಸ ಅಲ್ಲ ಅಂತ ರಾಯರು ಉತ್ತರ ಕೊಡ್ತಾರೆ, ಸೂಚನೆ ಅನ್ನೋದು ಕೊಡ್ತಾರೆ.
ಒಬ್ಬ ಮನುಷ್ಯ ಗೊತ್ತಿದ್ದು ಒಬ್ಬ ಮನುಷ್ಯನಿಗೆ ಕೆಟ್ಟದ್ದು ಮಾಡ್ತು ಅಂತಂದರೆ ಅದ್ರ ಕರ್ಮ ಅನ್ನೋದು ಅವನು ಅನುಭವಿಸ್ಲೇಬೇಕು. ಅವನು 7 ಜನ್ಮದಲ್ಲೂ ಆ ಕರ್ಮ ಅನ್ನೋದು ಅನುಭವಿಸ್ಬೇಕು. ಏಕೆಂತಂದರೆ ನೋವು ಪಡ್ತಿರ್ತಾನಲ್ಲ ವ್ಯಕ್ತಿ, ಅವನು ಎಷ್ಟು ಕಣ್ಣೀರು ಹಾಕ್ತಾನೆ, ಎಷ್ಟು ನೋವು ಪಡ್ತಾನೆ, ಅವನು ಎಷ್ಟು ಶಾಪ ಹಾಕ್ತಾನೆ, ಎಷ್ಟು ದೇವ್ರನ್ನ ನೆನೆಸ್ಕೋತಾನೆ ಅವನು. ನನಗೆ ಇವರು ಕಷ್ಟ ಕೊಡ್ತಿದ್ದಾರಲ್ಲ ದೇವರೇ ನೀನಿಲ್ವಾ, ನೀವು ಕಣ್ಣು ಮುಚ್ಕೊಂಡು ಕೂತಿದ್ದೀರಾ ದೇವರೇ ಅಂತ ಮುಕ್ಕೋಟಿ ದೇವರುಗಳ ಹತ್ರ ಹೇಳ್ಕೊತಾನೆ. ಅವ್ನ ನೋವನ್ನೆಲ್ಲ ಹೇಳ್ಕೊತಾನೆ. ದೇವರೇ ನನಗೇಂತ ಕಷ್ಟ ಕೊಡ್ತಾ ಇದ್ದೀರಾ ನೀವು, ನನಗೇಂತ ಅವರಿಂದ ಕಷ್ಟ ಇಷ್ಟೊಂದು ಕೊಡಿಸ್ತಾ ಇದ್ದೀರಾ ಭಗವಂತ, ಬೇಡ ತಂದೆ ನಾನು ತಡ್ಕೊಳ್ಳಾರೆ ಅಂತ ಅವನು ನೊಂದ ಮನಸ್ಸಿನಿಂದ ದೇವ್ರ ಹತ್ರ ಹೇಳ್ಕೊತಾನಲ್ಲ. ಆವಾಗ ಮುಕ್ಕೋಟಿ ದೇವತೆಗಳು ನಿಮಗೆ ಶಾಪ ಕೊಡ್ತಾರೆ. ನೀವು ಯಾರು ಕಷ್ಟ ಕೊಡ್ತಿರ್ತೀರ ನೋಡಿ, ಅವ್ರಿಗೆಲ್ಲ ಕಷ್ಟ ಕೊಡೋರಿಗೆ ಮುಕ್ಕೋಟಿ ದೇವರುಗಳು ಶಾಪ ಅನ್ನೋದು ಕೊಡ್ತಾರೆ. ಆ ಶಾಪನೇ ನಾವು 7 ಜನ್ಮದಲ್ಲೂ ಅನುಭವಿಸ್ಬೇಕಾಗುತ್ತೆ. ಒಂದು ಜನ್ಮದಲ್ಲಿ ಅನುಭವಿಸೋಕ್ಕಾಗಲ್ಲ ಅಂತಾನೆ 7 ಜನ್ಮದಲ್ಲೂ ನಾವು ಅನುಭವಿಸ್ಬೇಕು. ನಮಗೆ ಮನುಷ್ಯನ ಜನ್ಮ ಕೊಟ್ಟಿರೋದು ಏನಕ್ಕೆ, ನೀನು ಪಾಪ ಕರ್ಮನೆಲ್ಲ ಕಳೀಲಿ. ಹೋದ ಜನ್ಮದಲ್ಲಿ ಏನಾದರೂ ಪಾಪ ಕರ್ಮ ನೀನು ಮಾಡಿದರೆ ಈ ಜನ್ಮದಲ್ಲಿ ಎಲ್ಲ ತೀರಿಸ್ಬಿಟ್ಟು ಬಾ ಅಂತಲೇ ಒಂದು ಮನುಷ್ಯನ ಜನ್ಮ ಅನ್ನೋದು ಕೊಡೋದು. ಆ ಮನುಷ್ಯನ ಜನ್ಮ ಕೊಟ್ಟಾಗ ನಾವು ಪಾಪ ಮಾಡೋದು ಬಿಟ್ಬಿಟ್ಟು ಪುಣ್ಯ ಸಂಪಾದನೆ ಮಾಡಬೇಕು. ನಾವು ಪುಣ್ಯ ಸಂಪಾದನೆ ಮಾಡೋದು ಮರ್ತು ಬಿಡ್ತೀವಿ. ನಾವು ಬೇರೆಯವ್ರಿಗೆ ಕಷ್ಟ ಕೊಡೋದು, ಪಾಪನ ಮತ್ತಷ್ಟು ಹೊತ್ಕೋತೀವಿ ನಾವು. ನೋಡಿ, ಈ ಜನ್ಮದಲ್ಲಿ ನಾವು ಪಾಪ ಹೊತ್ಕೊಂಡು ಹೋಗೋದು ಅದಷ್ಟೇ ಅಲ್ಲ, 7 ಜನ್ಮದಲ್ಲೂ ತೀರಿಸ್ಬೇಕಾಗುತ್ತೆ ಅದನ್ನು. ಏಕೆಂತಂದರೆ ಗಾದೆ ಮಾತು ಇದೆಯಲ್ಲ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ನಾವು ಮಾಡಿದ್ದು ನಾವೇ ಅನುಭವಿಸ್ಬೇಕು, ಇನ್ನೊಬ್ರು ಅನುಭವಿಸೋಕ್ಕಾಗೋದಿಲ್ಲ. ಈಗ ನಾವು ಅಡುಗೆ ಮಾಡ್ತೀವಿ ಅಂದರೆ ನಾವೇ ಊಟ ಮಾಡಬೇಕು ಅಲ್ವಾ. ಅದೇ ರೀತಿ ನಾವು ಮಾಡಿದ್ದನ್ನ ನಾವು ಇಲ್ಲೇ ಅನುಭವಿಸ್ಬೇಕು. ಭೂಮಿ ಮೇಲೆ ಇದೆ ಸ್ವರ್ಗ ನರಕ, ಎರಡೂ ಅಷ್ಟೇ ಇಲ್ಲೇ ಇದೆ. ಹಿಂದಿನ ಕಾಲದಲ್ಲಿ ಹೇಳೋರು ಈಗ ಮಾಡಿದ್ದು ಪಾಪ ಕರ್ಮನ ಇನ್ನೊಂದು ಜನ್ಮಕ್ಕೆ ಹಾಕ್ತಾರೆ ಅಂತ. ಇಲ್ಲ, ಇವಾಗ ಏನು ಗೊತ್ತಾ, ಇವಾಗ ಮಾಡಿದ್ದು ಕರ್ಮನ ನಾವಿಲ್ಲೇ ಅನುಭವಿಸ್ತಾ ಹೋಗ್ಬೇಕು. ನೀನು ಅನುಭವಿಸ್ಲೇಬೇಕು ನೀನು ಅಂತ ರಾಯರು ಸೂಚನೆ ಅನ್ನೋದು ಕೊಡ್ತಾರೆ. ಹಿಂದಿನ ಕಾಲದಲ್ಲಿ ಹೇಳೋರು ನಾವು ಮಾಡಿದ ಕರ್ಮನ ನಮ್ಮ ಮಕ್ಳಿಗೆ ಮೊಮ್ಮಕ್ಳಿಗೆಲ್ಲ ಇಟ್ಟಿರ್ತಾರೆ ಅಂತ ಹೇಳೋರು. ಇಲ್ಲ, ನೀನು ಮಾಡಿದ ಕರ್ಮ ಅವ್ರು ಏನಕ್ಕೆ ಅನುಭವಿಸ್ಬೇಕು, ನಿನ್ನ ಮಕ್ಕಳು ಮೊಮ್ಮಕ್ಳು ಏನಕ್ಕೆ ಅನುಭವಿಸ್ಬೇಕು, ನೀನೇ ಅನುಭವಿಸ್ಬೇಕು. ಭೂಮಿ ಮೇಲೆ ನೀನು ತಪ್ಪು ಮಾಡಿದ್ಯಾ, ಬೇರೆಯವ್ರಿಗೆ ಕಣ್ಣೀರು ಹಾಕ್ಸಿದ್ಯಾ, ಬೇರೆಯವ್ರಿಗೆ ಕಷ್ಟ ಕೊಟ್ಟಿದ್ಯಾ ಅಂದರೆ ನೀನು ಭೂಮಿ ಮೇಲೆ ಅದಕ್ಕೆ 10 ಪಟ್ಟು ನೀನು ಕಷ್ಟ ಕೊಡಬೇಕು. ಏಕೆ ಅಂತಂದರೆ ನಿನಗೆ ಮನುಷ್ಯನ ಜನ್ಮ ಕೊಡಬೇಕಾದ್ರೆ ನಿನಗೆ ಸೂಚನೆ ಅನ್ನೋದು ನಾನು ಕೊಟ್ಟಿದ್ದೆ. ನೀನು ಪಾಪ ಕರ್ಮ ಮಾಡೋಂಗಿಲ್ಲ. ನೀನು ಈ ಜನ್ಮದಲ್ಲಿ ತೀರ್ಸೋಕ್ಕಾಗದೇ ಇರೋದನ್ನ ಬರೋ ಜನ್ಮದಲ್ಲಿ ನೀನು ತೀರಿಸ್ಬೇಕು ಅಂತಲೇ ನಿನಗೆ ಮನುಷ್ಯನ ಜನ್ಮ ಕೊಟ್ಟಿರೋದು. ನೀನು ಅದನ್ನೆಲ್ಲ ಮರ್ತುಬಿಟ್ಟು ನೀನು ಒಳ್ಳೇದು ಮಾಡೋದನ್ನ ಬಿಟ್ಟು ಕೆಟ್ಟದ್ದೇ ಜಾಸ್ತಿ ಮಾಡ್ತಾ ಇದೀಯ. ನಿನ್ಗೆ ಅದಕ್ಕೆ ಈ ಜನ್ಮದಲ್ಲೇ ನೀನು ಭೂಮಿ ಮೇಲೆ ಇದ್ದಂಗ್ಲೇ ನೀನು ಪಾಪ ಕರ್ಮ ಅನ್ನೋದನ್ನ ನೀನು ತೀರಿಸ್ಬೇಕು. ನೀನು ಒಬ್ಬ ಮನುಷ್ಯನಿಗೆ ನೀನು 10 ಪಟ್ಟು ನೋವು ಕೊಟ್ಟೆ ಅಂತಂದರೆ ನೀನು 100 ಪಟ್ಟು ನೋವು ಅನುಭವಿಸ್ಬೇಕು. ನೀನು ಅವ್ರ ಕಣ್ಣೆದುರುಗಡೆನೇ ನೀನು ನೋವು ಅನುಭವಿಸ್ತೀಯ. ನೀನು ಅವ್ರ ಕಣ್ಣೆದುರುಗಡೆನೇ ನೀನು ನರಳಿ ನೀನು ಜೀವ ಬಿಡ್ತೀಯ ನೀನು ಅಂತ ರಾಯರು ಸೂಚನೆ ಕೊಡ್ತಾರೆ. ಏಕೆಂತಂದರೆ ಒಬ್ಬ ಮನುಷ್ಯನಿಗೆ ನೋವು ಕೊಟ್ಟಾಗ ಆ ಮನುಷ್ಯನ ಎದುರುಗಡೆನೇ ನೀವು ಕಷ್ಟ ಅನ್ನೋದು ಅನುಭವಿಸ್ಬೇಕಾಗುತ್ತೆ. ಅವಾಗ ಆ ಮನುಷ್ಯ ಹೇಳ್ತಾನೆ, ದೇವರೇ ನನಗೆ ಕಷ್ಟ ಕೊಟ್ರಲ್ಲ, ನನ್ನ ಕಣ್ಣೆದುರುಗಡೆನೇ ಅವ್ರು ಕಷ್ಟ ಅನುಭವಿಸೋದನ್ನ ನಾನು ನೋಡೋ ಥರ ನೀನು ಅನುಗ್ರಹ ಮಾಡಿದ್ಯಲ್ಲ ಭಗವಂತ, ನಾನು ನಿನಗೆ ಚಿರಋಣಿಯಾಗಿರ್ತೀನಿ ತಂದೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ನೀನು ಎಷ್ಟು ಜನ್ಮದ ಎತ್ತಿದ್ರೂ ಸಹ ನೀನು ಪಾಪಕರ್ಮ ಅನ್ನೋದು ಬಿಡೋದಿಲ್ಲ. ನಾನು ಪಾಪಕರ್ಮ ಅನ್ನೋದು ನೀನು ಕಾಡ್ತಾನೆ ಇರುತ್ತೆ. ನೀನು ಬೇರೆಯವ್ರಿಗೆ ಕಷ್ಟ ಕೊಟ್ಟರೆ ನೀನು ಇನ್ನೊಂದು ಜನ್ಮದಲ್ಲಿ ತೊಗೊಂಡೋಗಿ ತೀರಿಸೋದಲ್ಲ, ಈ ಜನ್ಮದಲ್ಲೇ ತೀರಿಸ್ಬೇಕು. ಭೂಮಿ ಮೇಲೆ ಸ್ವರ್ಗ ನರಕ ಎರಡೂ ಸಹ ಇದೆ, ನೀನಿಲ್ಲೇ ಅನುಭವಿಸ್ಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಎಚ್ಚರಿಕೆ ಮಾತುಗಳನ್ನ ಕೊಡ್ತಾರೆ ಅಲ್ವಾ. ನಾವು ಬೇರೆಯವ್ರಿಗೆ ಕಷ್ಟ ಕೊಡೋದಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡಬೇಕು. ಅವ್ರಿಗೆ ಕಷ್ಟ ಕೊಟ್ಟರೆ ನನಗೆ 10ಕ್ಕಿಂತ 10 ಪಟ್ಟು ಕಷ್ಟ ದೇವ್ರುಗಳು ಕೊಡ್ತಾರೆ. ಒಬ್ಬ ಮನುಷ್ಯ ಇದನ್ನೆಲ್ಲ ಅರ್ಥಕೊಂಡು ಒಳ್ಳೆ ದಾರಿನಲ್ಲಿ ನಡೀತಾನೋ, ಒಳ್ಳೆ ಮಾರ್ಗದಲ್ಲಿ ಹೋಗ್ತಾನೋ, ನ್ಯಾಯ ನೀತಿ ಶ್ರದ್ಧೆ ಭಕ್ತಿಯಿಂದ ಯಾವ ಮನುಷ್ಯ ಭೂಮಿ ಮೇಲೆ ಜೀವಿಸ್ತಾನೋ ಅಂಥವನಿಗೆ ಸ್ವರ್ಗದಲ್ಲೂ ಸಹ ಸ್ವರ್ಗ ಸುಖ ಸಿಕ್ಕುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಅಲ್ವಾ. ಈಗ ನಾವು ಇಲ್ಲಿ ಅನುಭವಿಸೋದಲ್ಲ, ಭೂಮಿ ಮೇಲೆ ಅನುಭವಿಸೋದಲ್ಲ, ನಾವು ಸ್ವರ್ಗದಲ್ಲೂ ಸಹ ನಮಗೆ ಜಾಗ ಅನ್ನೋದು ಸಿಕ್ಕೋದಿಲ್ಲ, ನರ್ಕಕ್ಕೆ ತೊಗೊಂಡೋಗಿ ಹಾಕ್ತಾರೆ. ಆ ನರ್ಕದಲ್ಲಿ ಕಾದ ಬಾಣಲಿನಲ್ಲಿ ಬೇಯಿಸ್ತಾರೆ ನಮ್ಮನ್ನು, ಕುದಿಯೋ ಎಣ್ಣೆಯಲ್ಲಿ ಹಾಕಿ ನಮ್ಮನ್ನು ಬೇಯಿಸ್ತಾರೆ ದೇವತೆಗಳು. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ
ನೋಡಿ, ಸರಿ ತಪ್ಪು ಮಾಡೋದು ಎಲ್ಲರೂ ಸಹಜ. ಆದರೆ ಗೊತ್ತಿಲ್ದಿರ ತಪ್ಪು ನಡೆದ್ರೆ ಪರವಾಗಿಲ್ಲ. ಗೊತ್ತಿದ್ದು ಒಬ್ಬ ಮನುಷ್ಯನಿಗೆ ನೀವು ಕಷ್ಟ ಕೊಡ್ತೀರಾ ನೋಡಿ, ಆ ಕಷ್ಟಕ್ಕೆ ಫಲ ಅನ್ನೋದು ನೀವು ಅನುಭವಿಸ್ಲೇಬೇಕು. ಈ ಜನ್ಮದಲ್ಲಲ್ಲ, ನೀವು ಎಷ್ಟೇ ಜನ್ಮ ಎತ್ತಿದ್ರೂ ಸಹ ಅನುಭವಿಸ್ಬೇಕು. ಅದಕ್ಕೆ ಹೇಳೋದು, ದೇವರು ನಮಗೆ ಒಂದು ಬುದ್ಧಿ ಅನ್ನೋದು ಕೊಟ್ಟಿದ್ದಾರಲ್ಲ, ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಅನ್ನೋದು ಒಂದು ಯೋಚನೆ ಮಾಡೋದಕ್ಕೆ ಮನಸ್ಸು ಕೊಟ್ಟಿದ್ದಾರೆ ಅಲ್ವಾ. ಅದಕ್ಕೋಸ್ಕರನೇ ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಒಳ್ಳೇದು ಮಾಡ್ತಾ ಹೋಗಿ. ಒಳ್ಳೇದು ಮಾಡೋರು ಸುಖನೂ ನೋಡಿ, ಕೆಟ್ಟದ್ದು ಮಾಡೋರು ಕರ್ಮನೂ ನೋಡಿ ಯಾವ ರೀತಿ ಇರುತ್ತೆ ಅಂತ. ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯನಿಗೆ ಕಷ್ಟ ಕೊಡೋದಕ್ಕೆ ಮುಂಚೆ 100 ಸತಿ ಯೋಚನೆ ಮಾಡಿ ಅಲ್ವಾ. ಇದೆಲ್ಲ ರಾಯರು ಕೊಡೋಂಥ ಸೂಚನೆಗಳು, ಶ್ರೀಕೃಷ್ಣ ಪರಮಾತ್ಮ ಕೊಡೋಂಥ ಸೂಚನೆಗಳು ಇದೆಲ್ಲ. ದೇವತೆಗಳು ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ನೀನು ಒಳ್ಳೇದು ಮಾಡೋಕ್ಕಾದ್ರೆ ಒಳ್ಳೇದು ಮಾಡು, ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದರೆ ನಿನ್ನ ಪಾಡಿಗೆ ನೀನು ಇದ್ಬಿಡು, ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗ್ಬೇಡ. ನೀನು ಕೆಟ್ಟದ್ದು ಮಾಡಿದೆ ಅಂತಂದರೆ ನಿನಗೆ 100 ಪಟ್ಟಲ್ಲ 1000 ಪಟ್ಟು ಕಷ್ಟ ನಾನು ಕೊಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ನೋಡಿ. ಅದಕ್ಕೆ ಹೇಳೋದು, ಒಬ್ರಿಗೆ ಕಷ್ಟ ಕೊಡೋದಕ್ಕೆ ಮುಂಚೆ 1000 ಸತಿ ಯೋಚನೆ ಮಾಡಿ. ಕಷ್ಟ ಮಾತ್ರ ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ. ಆ ಕಷ್ಟ ಬೇರೆಯವ್ರು ನಮಗೆ ಕೊಟ್ಟಾಗ ನಮಗೆಷ್ಟು ನೋವಾಗುತ್ತೆ ಅಲ್ವಾ, ಅದನ್ನು ಜೀವನದಲ್ಲಿ ಎಲ್ಲರೂ ಸಹ ಅರ್ಥಕೊಳ್ತಾ ಬಾಳಬೇಕು ನಾವು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಶ್ರೀಕೃಷ್ಣ ಪರಮಾತ್ಮ ರಾಘವೇಂದ್ರ ಸ್ವಾಮಿ ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.